ಸುಧಾರಣೆ ಒಂದು ನಿರಂತರತೆ. ಕಾಲ ಸನ್ನಿವೇಶಗಳು ಬದಲಾದಂತೆ ವ್ಯವಸ್ಥೆ ಬದಲಾಗುವುದೇ ಸುಧಾರಣೆಯ ಲಕ್ಷಣ. ಆದರೆ ವಾಸ್ತವದಲ್ಲಿ ನಾವು ಸುಧಾರಣೆಯ ಬಗ್ಗೆ ಚಿಂತಿಸುವುದು ಪರಿಸ್ಥಿತಿ ಹದಗೆಟ್ಟಾಗಲೇ. ಸುಧಾರಣೆ ಅವಶ್ಯಕವೇ? ಕರ್ನಾಟಕ ಭಾರತದ ಪ್ರಗತಿಶೀಲ ರಾಜ್ಯಗಳಲ್ಲಿ ಅಗ್ರಮಾನ್ಯ. ಆಳರಸರ ಪ್ರಜಾ ಸಂರಕ್ಷಣೆಯ ಕೈಂಕರ್ಯದಿಂದ ಹಿಡಿದು ರಾಜಕಾರಣದ ನವರೂಪ, ಅಭ್ಯುದಯ ರಾಜ್ಯದ ಪರಿಕಲ್ಪನೆಯವರೆಗೆ ಜನಹಿತ ಸಾಧನೆಯ ಹಾದಿಯಲ್ಲಿ ಅಂದಿನ ಮೈಸೂರು ಸುವರ್ಣ ಸಂಭ್ರಮಕ್ಕೆ ಸಜ್ಜಾಗುತ್ತಿರುವ ಇಂದಿನ ಕರ್ನಾಟಕ ಸದಾ ಮುಂಚೂಣಿಯಲ್ಲಿ ನಡೆದು ಬಂದಿರುವುದನ್ನು ನಾವು ಕಾಣುತ್ತೇವೆ. ಸ್ವಾತಂತ್ರ್ಯ ಚಳವಳಿಯ ನಂತರ ಪ್ರಜಾರಾಜ್ಯ ಸ್ಥಾಪನೆಯಿಂದ ಹಿಡಿದು ಭೂ ಸುಧಾರಣೆ, ಕೃಷಿ ಆರ್ಥಿಕ ನೀತಿ, ಸಾಮಾಜಿಕ ನ್ಯಾಯ, ಪಂಚಾಯಿತಿ ರಾಜ್ಯ ಸಂಸ್ಥಾಪನೆ, ನಾಡು ನುಡಿ ರಕ್ಷಣೆ, ಆಡಳಿತ ಸುಧಾರಣೆ, ಕೈಗಾರಿಕಾ ಕ್ರಾಂತಿ, ಗ್ರಾಮೀಣ ಸಾರಿಗೆ ಸಂಪರ್ಕ, ತಂತ್ರಜ್ಞಾನ ಜಾಗೃತಿ, ಜಾಗತೀಕರಣ ಮತ್ತು ಆರ್ಥಿಕ ಉದಾರ ನೀತಿ, ಆಡಳಿತದಲ್ಲಿ ಪಾರದರ್ಶಕತೆ, ಜನಪರ ಧೋರಣೆಗಳನ್ನು ರಾಜ್ಯಾಡಳಿತಕ್ಕೆ ಯಶಸ್ವಿಯಾಗಿ ಅಳವಡಿಸಿ ಮುನ್ನಡೆದ ಕರ್ನಾಟಕ ತನ್ನ ಪ್ರಗತಿ ಪಥದಲ್ಲಿ ಇಂಥ 10 ಹಲವು ಮೈಲಿಗಲ್ಲುಗಳನ್ನು ಒಳಗೊಂಡಿದೆ. ಕರ್ನಾಟಕದ ಈ ಅಗ್ರಮಾನ್ಯತೆಗೆ ಮತ್ತೊಂದು ಗರಿ ಮೂಡಿದೆ. ಅದುವೇ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ. ದಾನಗುಣದಂತೆ ಸುಧಾರಣೆಯು ಒಳಗಿನಿಂದಲೇ ಸ್ಫುರಿಸಬೇಕು ಎನ್ನುವ ದೃಢ ನಂಬಿಕೆಯಲ್ಲಿ ಕಾನೂನು ಮತ್ತು ಸಂಸದೀಯ ಕಾರ್ಯಾಚರಣೆಗೆ ಸಂಸದೀಯ ವಿಚಾರಗಳಲ್ಲಿ ಕಾರ್ಯಾಂಗದ ನೆಲೆಗಟ್ಟಿನಲ್ಲಿ ವ್ಯವಸ್ಥೆಯ ಸುಧಾರಣೆಯನ್ನು ರೂಪಿಸುವ ಕರ್ನಾಟಕ ಸರ್ಕಾರದ ಸಂಕಲ್ಪದ ಆವಿಷ್ಕಾರ ಅದೇ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ. ಇದೀಗ ಕಾರ್ಯಸಿದ್ಧವಾಗಿರುವ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಕಳೆದ ಮಾರ್ಚ್ 31ರಂದು ಕಾನೂನು ಸುಧಾರಣೆ ಬಗೆಗಿನ ಪ್ರಥಮ ಚಿಂತನೆಗಳು ಕುರಿತಾದ ವಿಚಾರಗೋಷ್ಠಿಯನ್ನು ನಡೆಸಿತು. ನ್ಯಾಯಿಕ, ಶಾಸನೀಯ ಮತ್ತು ಅನುಷ್ಠಾನಪರ ದೃಷ್ಟಿಕೋನಗಳಿಂದ ರಾಜ್ಯದಲ್ಲಿ ಕಾನೂನು ಸುಧಾರಣೆ ಎಲ್ಲಿಂದ ಹೇಗೆ ಆರಂಭವಾಗಬೇಕಾಗಿದೆ ಎಂಬ ಬಗ್ಗೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಭೂತಪೂರ್ವ ನ್ಯಾಯಾಧೀಶರು, ರಾಜ್ಯದ ಪ್ರಥಮ ಲೋಕಾಯುಕ್ತರು ಆದ ನ್ಯಾಯಮೂರ್ತಿ ಎನ್ ವೆಂಕಟಾಚಲ ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ದಿನದ ಸಮಾವೇಶ ನಡೆಯಿತು. I am extremely happy to be amidst you here in this symposium on first thoughts law reform, which is being held by the Karnataka Institute for Law and Parliamentary Reform. ವ್ಯವಸ್ಥೆಯ ವಿವಿಧ ಅಂಗಗಳ ನಡುವೆ ಸೌಹಾರ್ದಯುತ ವಾತಾವರಣದಲ್ಲಿ ಸಾಮಾಜಿಕ ಅಭ್ಯುದಯದ ವಿಷಯದಲ್ಲಿ ಜಂಟಿ ಹೊಣೆಗಾರಿಕೆಯ ತಿಳುವಿನ ಪರಸ್ಪರತೆಯಲ್ಲಿ ಆತ್ಮಾವಲೋಕನದ ಆದರ್ಶದಲ್ಲಿ ಕಾನೂನು ಸುಧಾರಣೆ ಬಗೆಗೆ ಉದ್ವೇಗ ಮುಕ್ತ ಸರಳ ಸೂತ್ರಗಳ ಉಗಮಗೋಷ್ಠಿಯಾಯಿತು. ಮುಕ್ತ ಚಿಂತನೆಗಳ ಚಿಲುಮೆಯಾಯಿತು. ಕಾನೂನು ವ್ಯವಸ್ಥೆ, ಶಾಸನಗಳ ತತ್ವ, ರಚನಾ ವಿಧಿವಿಧಾನ, ಅನುಷ್ಠಾನ, ನಾಗರಿಕ ಹಕ್ಕು ಬಾಧ್ಯತೆಗಳು, ಹಕ್ಕು ಸಂರಕ್ಷಣೆಯ ವಿಧಿವಿಧಾನಗಳು ಇವುಗಳ ಬಗೆಗೆ ವಿವಿಧ ಜನಸ್ತರಗಳಲ್ಲಿ ಯೋಗ್ಯ ಅರಿವು ಮೂಡಿಸಿ ತನ್ಮೂಲಕ ಸಾಮಾಜಿಕ ಅಸಮತೋಲನಗಳನ್ನು ಗುರುತಿಸಿ ಸಮಾನರಲ್ಲಿ ಸಮಾನತೆಯನ್ನು ರೂಢಿಸಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವ ಪ್ರಯತ್ನವೇ ಕಾನೂನು ಸುಧಾರಣೆ ಬಗೆಗಿನ ಪ್ರಥಮ ಚಿಂತನೆಗಳು. ಈ ಕುರಿತಾದ ಪ್ರಥಮ ಚಿಂತನೆಗಳಲ್ಲಿ ಮೊದಲು ಏಳುವ ಪ್ರಶ್ನೆ, ಸುಧಾರಣೆ ಅವಶ್ಯಕವೇ? ಕಿಲ್ಪಾರ್ ಸಂಸ್ಥೆಯನ್ನು ನಾವು ಹುಟ್ಟು ಹಾಕಬೇಕು ಅಂಥೇಳಿ ನಿರ್ಣಯಿಸಿದಾಗ ನಮ್ಮ ಕಾನೂನು ಇಲಾಖೆಗೆ ಒಂದು ನೀತಿಯನ್ನು ರೂಪಿಸಿದಾಗ ಈ ಸಂಸ್ಥೆ ಏನು ಮಾಡಬೇಕು, ಯಾಕೆ ಸಂಸ್ಥೆ
ನಾವು ಹುಟ್ಟು ಹಾಕಬೇಕು, ಇದರ ಅವಶ್ಯಕತೆ ಏನಿದೆ ಅನ್ನೋದನ್ನು ನಮ್ಮೆಲ್ಲರ ಗಮನಕ್ಕೆ ಬಂದದ್ದು, ಯಾವ ಉದ್ದೇಶಕ್ಕಾಗಿ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಳ್ಬೇಕು ಅಂಥೇಳಿ ನಾನು ಇಚ್ಛಿಸಿದ್ದೇನೆ. ನಾವು ಈ ಕಿಲ್ಪಾರ್ ಸಂಸ್ಥೆ ಆ ಕಾನೂನಿನ ಅರಿವನ್ನು ಜವಾಬ್ದಾರಿ ವ್ಯಕ್ತಿಗಳಲ್ಲಿ ಹೆಚ್ಚಿಸಬೇಕು ಅನ್ನುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟುಹಾಕಬೇಕು ಅನ್ನೋದನ್ನು ನಿರ್ಣಯಿಸಿದ್ವಿ. ಸುಧಾರಣೆ ಒಂದು ನಿರಂತರತೆ. ಕಾಲ ಸನ್ನಿವೇಶಗಳು ಬದಲಾದಂತೆ ವ್ಯವಸ್ಥೆ ಬದಲಾಗುವುದೇ ಸುಧಾರಣೆಯ ಲಕ್ಷಣ. ಆದರೆ ವಾಸ್ತವದಲ್ಲಿ ನಾವು ಸುಧಾರಣೆಯ ಬಗ್ಗೆ ಚಿಂತಿಸುವುದು ಪರಿಸ್ಥಿತಿ ಹದಗೆಟ್ಟಾಗಲೇ. ಬೆಂಕಿ ಇದ್ದಲ್ಲಿ ಹೊಗೆ, ಹಾಗಾದರೆ ಹೊಗೆ ಕಂಡಲ್ಲಿ ಬೆಂಕಿ ಇರಲೇಬೇಕು. ಇದು ತಾರ್ಕಿಕ ಸತ್ಯ. ಕಾನೂನು ಕಟ್ಟುಪಾಡೆಂಬ ಕಳವಳ ಬೇಡ, ಕಾನೂನು ಕಟ್ಟುಪಾಡೆಂಬ ಕಳವಳ ಬೇಡ, ಸಹಕಾರ ಸಹಬಾಳ್ವೆಗದು ಸಾಧನ. ಕಾನೂನು ಕಲಿಗಳು, ಕಾನೂನು ಕಲಿಗಳು. ಸುಧಾರಣೆಯತ್ತ ಪ್ರಥಮ ಚಿಂತನೆಗಳು. ಮೊದಲು ಏನನ್ನು ಸುಧಾರಣೆ ಮಾಡಬೇಕು ಅನ್ನೋದು, ಸುಧಾರಣೆ ಮಾಡಬೇಕಾದ್ರೆ ನಾವು ಪತನದತ್ತ ಹೋಗಿರಬೇಕು. ಡಿಜನರೇಷನ್ ಮಸ್ಟ್ ಹ್ಯಾವ್ ಸೆಟ್ ಇನ್. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಎನ್ನುತ್ತದೆ ಅನುಭವ. ಸುಮಾರು 2.5 ಕೋಟಿಗಿಂತ ಹೆಚ್ಚು ವ್ಯಾಜ್ಯಗಳು ಇನ್ನೂ ತೀರ್ಮಾನಕ್ಕೆ ಒಳಗಾಗದೇ ಇರತಕ್ಕಂಥ ದೇಶದ ಅಂಕಿಸಂಖ್ಯೆಗಳು. ನಮ್ಮಲ್ಲೇ ಸುಮಾರು 10.5 ಲಕ್ಷಕ್ಕಿಂತ ಹೆಚ್ಚು ವ್ಯಾಜ್ಯಗಳು ತೀರ್ಮಾನ ಆಗದೇ ಇರತಕ್ಕಂಥದಕ್ಕೆ ಸರಳ ಉಪಾಯಗಳೇನಿವೆ, ಸರಳ ವಿಚಾರಗಳೇನಿವೆ? ತೀರ್ಪನ್ನು ನಾವು ಅನುಷ್ಠಾನ ಮಾಡಿಲ್ಲ ಅಂದ್ರೆ, ಜಜ್ಮೆಂಟನ್ನು ನಾವು ಗೌರವಿಸಿಲ್ಲ ಅಂದ್ರೆ, ಇದಕ್ಕಿಂತ ಕೆಟ್ಟ ಸಂದರ್ಭ ಸನ್ನಿವೇಶ ಯಾವಾಗೂ ಸೃಷ್ಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಇಟ್ ಸೆಲ್ಫ್ ಶೋಸ್ ದಟ್ ವಿ ಆರ್ ಡಿಟೋರೇಟಿಂಗ್. ಮತ್ತು ಒಟ್ಟಾರೆ ಸಿಸ್ಟಮ್ ಡಿಜನರೇಟ್ ಆಗ್ತಾ ಇದೆ ಅನ್ನುವಂಥ ಮಾತನ್ನು ನಾವು ಹೇಳಿದ್ವಿ. ವಿ ಆರ್ ಫೈಂಡಿಂಗ್ ಡಿಜನರೇಷನ್ ಇನ್ ಆಲ್ ವಾಕ್ಸ್ ಆಫ್ ಅವರ್ ಲೈಫ್, ನಾಟ್ ಓನ್ಲಿ ಇನ್ ದ ಫೀಲ್ಡ್ ಆಫ್ ಪಾಲಿಟಿಕ್ಸ್ ಆರ್ ಲೆಜಿಸ್ಲೇಚರ್. ಇದು ಜುಡಿಷಿಯರಿನಲ್ಲೂ ಇದೆ, ಎಕ್ಸಿಕ್ಯೂಟಿವ್ನಲ್ಲೂ ಇದೆ, ಮೀಡಿಯಾದಲ್ಲೂ ಇದ್ದಾವೆ. ಸುಧಾರಣೆ ಅಗತ್ಯವಿದೆ ಎಂಬ ಬಗ್ಗೆ ಎರಡಭಿಪ್ರಾಯವಿಲ್ಲ. ಮುಂದಿನ ಚಿಂತನೆ ಸುಧಾರಣೆ ಹೇಗೆ ಆಗಬೇಕಾಗಿದೆ ಎನ್ನುವುದು. ಪ್ರಥಮ ಚಿಂತನೆಗಳು 3 ದೃಷ್ಟಿಕೋನಗಳಿಂದ ಏರ್ಪಡಬೇಕೆಂದು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯು ಬಯಸಿ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ತನ್ನ ಅವಲೋಕನ ಪತ್ರ ಹೊರಡಿಸಿತು. ಅದರ ನಿರೀಕ್ಷೆ ವ್ಯವಸ್ಥೆಯ ಪ್ರತಿಯೊಂದು ಅಂಗವು, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಒಂದೊಂದು ತನ್ನ ಅನುಭವದಲ್ಲಿ ಬಂದ ದೋಷಗಳನ್ನು ಗುರುತಿಸಿ ತನಗೆ ಅನುವಾಗುವ ಸಹಕಾರ ಎಲ್ಲಿಂದ ಒದಗಬೇಕೆಂದು ತಿಳಿಸುವುದು. Kilpar is concerned with law reform, and that's why it has highlighted the subject as law reform from judicial perspective, law reform from executive perspective, and law reform from legislative perspective. ಮೊದಲ ಸರದಿಯಲ್ಲಿ ನ್ಯಾಯಾಂಗ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಭೂತಪೂರ್ವ ನ್ಯಾಯಮೂರ್ತಿಗಳಾದ ಆರ್.ಜೆ. ಬಾಬು, ನ್ಯಾಯಮೂರ್ತಿ ಆರ್.ವಿ. ವಸಂತಕುಮಾರ್, ನ್ಯಾಯಮೂರ್ತಿ ಎ.ಜೆ. ಸದಾಶಿವ, ನ್ಯಾಯಮೂರ್ತಿ ಎಸ್.ಆರ್. ವೆಂಕಟೇಶಮೂರ್ತಿ ಅವರು ಭಾಗವಹಿಸಿ ಸಮಾವೇಶಕ್ಕೆ ಸತ್ವ ತುಂಬಿದರು. ಅಧ್ಯಕ್ಷ ಸ್ಥಾನದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಭೂತಪೂರ್ವ ನ್ಯಾಯಾಧೀಶರು, ಕರ್ನಾಟಕದ ಹಿಂದಿನ ಲೋಕಾಯುಕ್ತರೂ ಆದ ನ್ಯಾಯಮೂರ್ತಿ ವೆಂಕಟಾಚಲ ಅವರು ಉಪಸ್ಥಿತರಿದ್ದರು. ನಂತರದ ಪಾಳಿ ಶಾಸಕಾಂಗದ್ದು. ಇದರಲ್ಲಿ ಭೂತಪೂರ್ವ ಸಚಿವರಾದ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ಹೆಗಡೆ, ಹಿಂದಿನ ವಿಧಾನ ಪರಿಷತ್ ಸಭಾಪತಿ ಸನ್ಮಾನ್ಯ ಶ್ರೀ ವಿ.ಆರ್. ಸುದರ್ಶನ್ ರವರೊಂದಿಗೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದವರು
ಸನ್ಮಾನ್ಯ ವಿಧಾನಸಭಾ ಸಭಾಧ್ಯಕ್ಷರಾದ ಶ್ರೀ ಕೃಷ್ಣರವರು. ಸಮಾವೇಶದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದವರು ಗೃಹ, ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾದ ಸನ್ಮಾನ್ಯ ಶ್ರೀ ಎಂಪಿ ಪ್ರಕಾಶ್. ಕೊನೆಯ ಸರದಿ ಕಾರ್ಯಾಂಗತು. ಇದರಲ್ಲಿ ರಾಜ್ಯದ ಭೂತಪೂರ್ವ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ತೆರೆಸಾ ಭಟ್ಟಾಚಾರ್ಯ ಹಾಗೂ ಶ್ರೀ ಬಿಆರ್ ಪ್ರಭಾಕರ್ ರವರು ಭಾಗವಹಿಸಿ ಚಿಂತನೆಗಳನ್ನು ಶ್ರೀಮಂತಗೊಳಿಸಿದರು. ವೇದಿಕೆಯಲ್ಲಿ ಇಂದಿನ ಮುಖ್ಯ ಕಾರ್ಯದರ್ಶಿ ಶ್ರೀ ಪ್ರಹ್ಲಾದ್ ಬಿಂದೂರಾವ್ ಮಹಿಷಿ ಅವರು ಹಾಗೂ ಕಾನೂನು ಇಲಾಖೆಯ ಕಾರ್ಯದರ್ಶಿ ಶ್ರೀ ಬಿಎಸ್ ರೆಡ್ಡಿಯವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಸಂಚಾಲಕರು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಪ್ರಥಮ ನಿರ್ದೇಶಕರಾದ ಶ್ರೀ ಜಿ ದಕ್ಷಿಣಾಮೂರ್ತಿಯವರು. ಶೈಕ್ಷಣಿಕ ಕ್ಷೇತ್ರದ ಪ್ರತಿನಿಧಿಗಳಾಗಿ ವಿಚಾರ ಮಂಥನದಲ್ಲಿ ಪಾಲ್ಗೊಂಡವರು ಕರ್ನಾಟಕ ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಚಿದಾನಂದ ಪಾಟೀಲ, ಸ್ನಾತಕೋತ್ತರ ಕಾನೂನು ವಿಭಾಗದ ಡೀನ್ ಹಾಗೂ ಮುಖ್ಯಸ್ಥ ಡಾಕ್ಟರ್ ಕೆಆರ್ ಐತಾಳ್ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಸುರೇಶ್ ನಾಡಗೌಡರ್. ಚಿಂತನೆಗೆ ದಿಗ್ದರ್ಶನ ನೀಡಿದವರು ಸಂಸ್ಥೆಯ ಉಗಮಕ್ಕೆ ಕಾರಣೀಭೂತರಾದ ಹಿಂದಿನ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರೂ ಆದ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ರವರು. ಸಮಾವೇಶದ ಅಧ್ಯಕ್ಷ ಸ್ಥಾನದಿಂದ ನ್ಯಾಯಮೂರ್ತಿ ವೆಂಕಟಾಚಲರವರು ಕಾನೂನು ವ್ಯವಸ್ಥೆಯ ತತ್ವ ಸತ್ವಗಳನ್ನು ಬಿಡಿಸಿ ಹೇಳಿದರು. They said it is the responsibility of the Constitution or the people. See, people implies here the people not only of those times, the people of today also, the people of the future also. This it is the responsibility of the people. People means sovereignty lies with the people. That sovereignty is transferred to the representative of the people, and these representative of the people should see that the citizens are able to secure justice, social, economic and political, liberty of thought, expression, belief, faith and worship, equality of status and of opportunity, and they are required to promote among them all fraternity, assuring the dignity of the individual and unity and integrity of the nation. ಸಮಾರಂಭದ ಉದ್ಘಾಟನೆ ನೆರವೇರಿಸಿದ ಸಭಾಪತಿ ಶ್ರೀ ಕೃಷ್ಣರವರ ಅಭಿಪ್ರಾಯದಲ್ಲಿ ಕಾನೂನು ಬಗೆಗೆ ಇರುವ ಜನರ ನಿರೀಕ್ಷೆಗೂ ಕಾನೂನು ವ್ಯವಸ್ಥೆಯಿಂದ ಆಗುತ್ತಿರುವ ಪ್ರಯೋಜನಕ್ಕೂ ಅಜಗಜಾಂತರ ಎನ್ನುವಷ್ಟು ಬಿರುಕು ಇದ್ದು ದಿನನಿತ್ಯ ಬದಲಾಗುತ್ತಿರುವ ಸಾಮಾಜಿಕ ಬದುಕಿನ ಹೊಸ ಬೇಡಿಕೆಗಳಿಗೆ ಕಾನೂನಿನ ಮಂದಗತಿ ಪೂರಕವಾಗಿಲ್ಲ. ಕಾಯ್ದೆಗಳನ್ನು ರಚಿಸುವುದರಿಂದ ಹಿಡಿದು ಶಾಸನಗಳ ಜಾರಿ ಮಾತ್ರವಲ್ಲ, ಶಾಸನಾತ್ಮಕ ನ್ಯಾಯ ನಿರ್ಣಯ ಕಾರ್ಯಗಳಲ್ಲಿ ತೊಡಗಿರುವ ಎಲ್ಲರೂ ಈ ನಿರಂತರತೆಗೆ ಕಾರಣರಾಗುತ್ತಾರೆ ಎಂದರೆ ತಪ್ಪಾಗಲಾರದು. ಈ ಅಭಿಪ್ರಾಯಕ್ಕೆ ಪುಷ್ಟಿ ದೊರೆತಿದ್ದು ಹೀಗೆ. ನಾನು ಡ್ರಾಫ್ಟ್ ಮ್ಯಾನ್ ಅನ್ನ ದೂರೋದಿಲ್ಲ, ಸಂಸದೀಯ ಅಧಿಕಾರಿಗಳನ್ನು ದೂರ. ಯಾಕಂದ್ರೆ ಸಾಯಂಕಾಲ ನಾವು ಅವ್ರಿಗೆ ಹೇಳ್ತೇವೆ ನಾಳೆ ಬೆಳಿಗ್ಗೆ ಈ ಬಿಲ್ ಬೇಕು ಅಂತ. ಅವರಿಗೆ ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಇಟ್. CET-ಯಲ್ಲಿ ಕಳೆದ ಬಾರಿ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಮುಂಚಿನ ದಿವಸ ಸಾಯಂಕಾಲ ನಾಳೆ ಬೆಳಿಗ್ಗೆ ಬಿಲ್ಲನ್ನು ತರ್ತೇವೆ ಅಂತ ಹೇಳಿದರು. ಸಂಜೆ ಇವರನ್ನು ಕೂರಿಸ್ಕೊಂಡು ಡ್ರಾಫ್ಟ್ ಮಾಡಿ ಬೆಳಿಗ್ಗೆ ಇದನ್ನು ವಿಧಾನಸಭೆಯಲ್ಲಿ ರಾಬಿನ್ಸನ್ ಅವರು ಇದ್ರಾಗ ಮಂಡಿಸಿದರು. ಅದನ್ನು ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಒಂದು ಪರಿಸ್ಥಿತಿಗೆ ನಾವು ಏನನ್ನು ಬಂದು ಮುಟ್ಟಿದ್ದೇವೆ ಅಂತ ಹೇಳಿದರೆ ಎಷ್ಟು ಬೇಗ ಬಿಲ್ಲನ್ನು ಪಾಸ್ ಮಾಡೋದು ಅಂತ. ಬಿಲ್ಲನ್ನು ಯಾವ ರೀತಿಯಲ್ಲಿ ತಂದಿದ್ದಾರೆ, ಅದನ್ನು ಜನಕ್ಕೆ ಯಾವ ರೀತಿ ನಾವು ಶಾಸಕರು ಮಾತ್ರ ಅಲ್ಲ, ಜನಸಾಮಾನ್ಯರು ಇದನ್ನು ಅರ್ಥ ಮಾಡಿಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನಮ್ಮ ವಕೀಲರೇ ನ್ಯಾಯಾಧಿಕರಣದ ಮುಂದೆ ವಾದವನ್ನು ಮಾಡುವಾಗ ಅದನ್ನು ಓದದೇ ಇದ್ರೆ ಅಲ್ಲಿ ವಾದವನ್ನು ಮಂಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನ್ಯಾಯಾಧೀಶರ ವಕೀಲರು ವಾದವನ್ನು ಮಾಡಿದ್ದನ್ನು ಕೇಳಿ ಪುನಃ ಅವರು ಅದರ ಬಗ್ಗೆ ಓದಿ ಅವರು ಆದೇಶವನ್ನು ಮಾಡುವಾಗ ಸಾಮಾನ್ಯ, ಯಾಕಂದರೆ ಜೂರಿಸ್ಪ್ರುಡೆನ್ಸ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಇಗ್ನರೆನ್ಸ್ ಆಫ್ ಲಾ ಇಸ್ ನೋ ಬ್ಲಿಸ್. ಆದರೆ ಇಗ್ನರೆನ್ಸ್ ಆಫ್ ಲಾ ಅಂದರೆ ಯಾರಿಗೆ ಗೊತ್ತಿದೆ ಅಂತ ಇದನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಯಾರಿಗೆ, ವಕೀಲರಿಗೆ, ಶಾಸಕರಿಗೆ ಇಲ್ಲದೆ ಇದ್ದಾಗ ಅಂತ ಒಂದು ಬಿಲ್ಲನ್ನು ಡ್ರಾಫ್ಟ್ ಮಾಡಿ ಅದನ್ನು ಮಂಡಿಸಿ ಚರ್ಚೆಯನ್ನು ಮಾಡಿ. ಚರ್ಚೆ ಯಾಕಂದ್ರೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ, ಯಾವ ಸ್ಪೀಕರ್ ಮುಂದೆ ನಡೆದದಂತ ಹೇಳುವುದಿಲ್ಲ. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗಗಳು ಹೀಗೆ ಒಂದೊಂದು ತಮ್ಮದೇ ನಿರ್ವಹಣೆ ಬಗೆಗೆ ಪಕ್ಷಪಾತರಹಿತವಾಗಿ
ಆತ್ಮಾವಲೋಕನೆ ಮಾಡಿಕೊಂಡದ್ದು ಸಮಾವೇಶದ ಹಿರಿಮೆಯನ್ನು ಸಾರುವ ಸಂಗತಿಯಾಗಿತ್ತು. ದಾಸ್ಯವನು ಹರಿದೊಗೆದು ಕಂಡುಕೊಂಡೆವು ನೋಡ, ಸರ್ವೋದಯದ ಹಾದಿ ಮೆರೆದಿದಾನ. ಕಾನೂನು ಕಲಿಗಳು, ಕಾನೂನು ಕಲಿಗಳು, ಕಾನೂನು ಕಲಿಗಳು. ನಮ್ಮ ಗಡಿ ನಡೆ ನುಡಿ ಮಾನ ಪ್ರಾಣ, ಎಲ್ಲದರ ರಕ್ಷಣೆಗೆ ಕಾನೂನು. ಕಾನೂನು ಕಲಿಗಳು, ಕಾನೂನು ಕಲಿಗಳು, ಕಾನೂನು ಕಲಿಗಳು. ನಾವೇ ಆತ್ಮಾವಲೋಕನೆ ಮಾಡಿಕೊಂಡ್ವಿ ಅಂದರೆ ರೂಲ್ ಆಫ್ ಲಾ ನಮ್ಮಲ್ಲಿ ಯಾವ ಪ್ರಮಾಣದಲ್ಲಿದೆ. ಕಟ್ಟಕಡೆಯ ಪ್ರಜೆಗೆ ಕಾನೂನಿನ ಬಗ್ಗೆ ಹೇಳೋದಲ್ಲ, ಕಾನೂನನ್ನು ಮಾಡುವವರು, ಪಾಲನೆ ಮಾಡುವಂತೆ ಆದೇಶ ಮಾಡುವವರು, ಪರಿಣಾಮಕಾರಿಯಾಗಿ ಅದರ ಅನುಷ್ಠಾನ ಆಗಬೇಕು ಅಂಥೇಳಿ ಪ್ರಯತ್ನ ಮಾಡೋದಕ್ಕೆ ಸರ್ಕಾರದಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಇರುವವರು ನಾವು ಯಾವ ಮಟ್ಟದಲ್ಲಿ ನಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಕಾವೇರಿ ಎಜುಟೇಷನ್ ಒಂದು ಕಡೆ ಜನರು ನಡೆಸ್ತಿದ್ದಾರೆ. ಇವತ್ತು ಪೊಲಿಟಿಕಲ್ ಲೀಡರ್ಸ್ ಯಾರು ನಡೆಸ್ತಾ ಇಲ್ಲ, ಜನರು ನಡೆಸ್ತಿದ್ದಾರೆ, ಎಜುಟೇಷನ್ ನಡೆಸ್ತಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಅಡ್ವರ್ಸ್ ಆಗಿದೆ. ಇವತ್ತು ನಾವು 53%ಗಿಂತ ಹೆಚ್ಚು ನಾವು ಕಾವೇರಿ ಪ್ರದೇಶದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಕೂಡ ನಮ್ಮದು ಡ್ರೌಟ್ ತಾಲೂಕ್ಸ್ ಇರುವಂಥದ್ದು ಕಾವೇರಿ ಡೆಲ್ಟಾದಲ್ಲಿ 28, ತಮಿಳುನಾಡ್ದು 14. ಮತ್ತು ಇಷ್ಟೆಲ್ಲ ನಮ್ಮ ಪ್ರಯತ್ನಗಳು ಕಾವೇರಿ ಬೇಸಿನಿಗೆ ಸಂಬಂಧಪಟ್ಟಿದ್ದಾಗಿದ್ರೂ ಕೂಡ ಕರ್ನಾಟಕಕ್ಕೆ ಇವತ್ತವರೆಗೂ ನಾವು ನ್ಯಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ನಮಗೆಲ್ಲ ಒಂದು ಕಡೆ ಸಂಶಯ ಬಂದೇ ಬರುತ್ತಲ್ಲ. ಇವತ್ತು ಜಸ್ಟಿಸ್ಗಳ ಮೇಲೆ ಅಥವಾ ಜಡ್ಜ್ಮೆಂಟ್ ಮೇಲೆ ಸಂಶಯನ ಯಾಕೆ ಪಡಬಾರ್ದು? ನಾವು ಜನರು ಯಾಕೆ ಪಡಬಾರ್ದು? Surely not all judgments are perfect. There are bound to be errors. There are bound to be flaws. It was around 7 o'clock in the evening. 7 ಗಂಟೆ ಆಯಿತು, 8 ಗಂಟೆಗೆ ಬಿಲ್ ಪಾಸ್ ಮಾಡಬೇಕು, ಬೇಗ ಮುಗಿಸಿ ಅಂದರು. ನಾನು ಕೇಳಿದೆ, ಅಧ್ಯಕ್ಷರೇ ಬಿಲ್ ಪಾಸ್ ಮಾಡೋದಂತ ತೀರ್ಮಾನ ಆಗಿದ್ರೆ ಚರ್ಚೆ ಆಗಬೇಕು ಅಂತ ಕೇಳಿದೆ. ಇದು ಪರಿಸ್ಥಿತಿ. ಆ್ಯಂಡ್ ದ ಗೌರ್ಮೆಂಟ್ ಹ್ಯಾಸ್ ಟು ಕನ್ಸಿಡರ್ ದಿಸ್ ಮ್ಯಾಟರ್ ವಿತಿನ್ 6 weeks, ವಿತಿನ್ 8 weeks ಅಂತ ಹೇಳಿ ಯಾವುದೇ ಮುಖ್ಯವಾದ ವಿಷಯದ ಕಡೆಗೆ ಏನು ನಿರ್ಣಯ ಕೊಡಬೇಕಾಗಿತ್ತು ಅದನ್ನು ನಿರ್ಣಯ ಕೊಡದೆ ಈ ಕಡೆ ನಮಗೆ ಬಂದ ಕೂಡಲೇ ನಮ್ಮದು 6 ವಾರ 8 ವಾರ ಅನ್ನೋದು 8 ವರ್ಷ ಆದರೂ ಕೂಡ ಕನ್ಸಿಡರೇಷನ್ಗೆ ಬರೋದಿಲ್ಲ. ಮತ್ತೆ ಅವ್ರು ಕಂಟೆಂಪ್ಟಿಗೆ ಹೋಗೋದು, ಮತ್ತು ನಾವು ಈ ಕಡೆ ತರೋದು, ಅದಾಗದ್ರಾಗೆ ಸರ್ಕಾರ ಬದಲಾಗೋದು, ಅದಾಗದ್ರೊಳಗಾಗಿ ಮಂತ್ರಿ ಬದಲಾಗೋದು. ವ್ಯವಸ್ಥೆಯ ಓರೆಕೋರೆಗಳ ಪರಿಗಣನೆಯು ಅತ್ಯಂತ ಪ್ರಾಮಾಣಿಕವಾಗಿ ಮೂಡಿಬಂತು. ಕಾನೂನಿನ ಅಡಿಯಲ್ಲಿ ಅದರ ಮುಖ್ಯ ಆಶಯಗಳೇನಿವೆ, ಆ ಜೂರಿಸ್ಪ್ರೂಡೆನ್ಸ್ನ ಅದರ ತಿರುಳು ಅದೇನು ಅಂತ ಯೋಚನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಏನೇನು ಮಾರ್ಗಗಳಿವೆ ಅಂತಂದೇಳಿ ಹುಡುಕೋದ್ರಲ್ಲಿ ನಾವು ಇಷ್ಟು ಪರಿಣಿತರು ನಿಪುಣರು ಆಗಿರೋದ್ರಿಂದ ಪ್ರಾಯಶಃ ಇಷ್ಟು ಗೊಂದಲಮಯವಾಗಿರ್ತಕ್ಕಂಥ ತೀರ್ಮಾನಗಳು, ಗೊಂದಲಮಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಕಾಣ್ತಾನೆ ಇರ್ತೀವಿ. ಮತ್ತು ಅಸ್ಪಷ್ಟತೆ ಬಂದಾಗ ಈ ಆಂಬಿಗ್ಯೂಟಿ ಅಂತಕ್ಕಂಥ ಶಬ್ದದ ಇದೆಯಲ್ಲ, ಅದು ಭಾಳ ವ್ಯತ್ಯಾಸ ಬರ್ತದೆ. ಮತ್ತು ನಿರ್ಣಯ ಮಾಡ್ತಕ್ಕಂಥವ್ರು, ಪಾಸ್ ಮಾಡ್ತಕ್ಕಂಥ ಯಾವ ವರ್ಗದ ಜನ ಅನ್ನೋದ್ರ ಮೇಲೆ ನಿರ್ಣಯ ಆಗ್ತದೆ. ಎಲ್ಲೆಲ್ಲಿ ಮನುಷ್ಯ ಇದ್ದಾನೆ ಅಲ್ಲಿ ದೌರ್ಬಲ್ಯಗಳು ಇರ್ತವೆ, ಸಣ್ಣತನಗಳಿರ್ತವೆ, ಈರ್ಷೆಗಳಿರ್ತವೆ, ಭ್ರಷ್ಟಾಚಾರ ಇರ್ತದೆ. ಇವೆಲ್ಲವೂ ಇದ್ದಾಗೂ ಕೂಡ ಅದನ್ನು ಯಾವ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಂಡು ನಾವು ಆ ಒಂದು ಸಂಸ್ಥೆಯನ್ನು ನಿಯಂತ್ರಿಸ್ತೀವಿ ಅಥವಾ ದೇಶವನ್ನು ನಿಯಂತ್ರಿಸ್ತೀವಿ ಅನ್ನೋದು ಭಾಳ ಮುಖ್ಯ. Can state promote agitations? If so, what is the position of the Constitution and what is the position of the courts? See, initially when this 9th schedule was added to the Constitution, Pandit Nehru, speaking in the Parliament, said with great regret, he said that they are including a long list of 13 enactments, 13, in the 9th schedule. And by now, the number has crossed 250 enactments. And the tussle between the legislature and the judiciary is on. But on the other hand,
The executive also has developed an attitude of not having sufficient respect for the orders of the court and not taking care to implement that order. ಎಕ್ಸಿಕ್ಯೂಟಿವ್ ಅವರು ಅಧಿಕಾರವನ್ನು ಯಾವುದಕ್ಕೆ ಚಲಾಯಿಸಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಮ್ಮೆ ನನಗೆ ಕಾನೂನಿನ ನೆಪವನ್ನು ಇಟ್ಕೊಂಡು ಜನರಿಗೆ ಸಮಸ್ಯೆಯನ್ನು ಒಡ್ಡುವಂಥದ್ದು. ನಾನು ಆಗಲೇ ಹೇಳಿದೆ, ನಮ್ಮ ದಿವಂಗತ JH ಪಟೇಲ್ ಅವರು ಮಂಗಳೂರಿನಲ್ಲಿ ರಿವ್ಯೂ ಮೀಟಿಂಗನ್ನು ಮಾಡುವಾಗ ಹೇಳಿದರು, ಯಾವುದನ್ನು ಕೇಳಿದ್ರು ಸರ್ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರು ಹೇಳಿದ್ರು, ಕಾನೂನ ತೊಡಕಿದ್ರೆ ಆ ಕಾನೂನು ಜನರಿಗೆ ಅಡ್ಡ ಬರೋದಿದ್ರೆ ಆ ಕಾನೂನನ್ನು ರಿಪೀಲ್ ಮಾಡಿ ಅಂತ. ನಮಗೆ ಕಾನೂನು ಇರದೆ ಜನರಿಗೆ ಸಹಾಯವನ್ನು ಮಾಡಲಿಕ್ಕೆ ಬಿಟ್ಟರೆ ಕಾನೂನಿಗೆ ಜನರಿಗೆ ಉಪದ್ರವವನ್ನು ಕೊಡ್ಲಿಕ್ಕಲ್ಲ ಅನ್ನುವಂಥದ್ದನ್ನು ಹೇಳಿದರು. Sometimes they use strong language while striking down a law or striking down executive action which shows lack of care, lack of concern, non-application of mind and so forth. ನ್ಯಾಯ ಕೊಡಬೇಕಂತಾದಾಗ ಅವರಿಗೆ ಜನರ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಜನರ ಹತ್ತಿರ ಸಂಪರ್ಕ ಇರಬೇಕಾಗ್ತದೆ. ಸಬಾರ್ಡಿನೇಟ್ ಜುಡಿಷಿಯರಿ ಅವರಿಗೆ ಸ್ವಲ್ಪ ಇರ್ತದೆ, ಆದರೆ ಆಸ್ ಯು ಗೋ ಹೈಯರ್ ಸಂಪರ್ಕನೇ ಇರೋದಿಲ್ಲ. There is increasing politicization of government employees at all levels, and this has contributed to a rapidly spreading indiscipline and non-performance in the public service, thereby severely crippling the implementation of law. ಪರಸ್ಪರ ಸ್ಥಿತಿ ಗತಿ ಸಂಕಷ್ಟಗಳ ಅರಿವಿನ ಪರಿಛಾಯೆಗಳು ಕಾಣಬರದೇ ಇರಲಿಲ್ಲ. Courts sometimes do not fully realize the difficulties that the executive faces. ಕಾನೂನು ಸುಧಾರಣೆ ಕುರಿತಾದ ಈ ಮುಕ್ತ ವಿಚಾರ ಮಂಥನದಲ್ಲಿ ಮೂಡಿಬಂದ ಸಲಹೆ ಸೂಚನೆಗಳಲ್ಲಿ ಮಾನ್ಯ ಕಾನೂನು ಸಚಿವರ ಈ ಅಭಿಪ್ರಾಯ ಸರ್ವಗ್ರಾಹ್ಯವಾಯಿತು. ಮೌಲ್ಯಗಳ ಉದ್ದೇಶಕ್ಕಾಗಿ ಆ ಮನುಷ್ಯ ತನ್ನನ್ನು ತಾನು ತೊಡಗಿಸಿಕೊಂಡ್ರೆ ಸರ್ಕಾರ ನಿಯಂತ್ರಿಸುವ, ಶಿಕ್ಷಿಸುವ, ಕಾನೂನನ್ನು ಮತ್ತೆ ಉಪಯೋಗಿಸಿಕೊಳ್ತಕ್ಕಂಥ ಅವಶ್ಯಕತೆ ಬೀಳೋದಿಲ್ಲ. ಆದರೆ ಅಂಥ ಒಂದು ಪ್ರಬುದ್ಧ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಅಗತ್ಯ. ಸಮದರ್ಶಿಯಾಗಿ ನಿರ್ವಹಿಸಿದ ನ್ಯಾಯಮೂರ್ತಿ RV ವಸಂತ್ ಕುಮಾರ್ ಅವರು ಸಮಾವೇಶದ ಚಿಂತನೆಗಳ ಸಾರ ಸಂಗ್ರಹವನ್ನು ನೀಡಿದರು. Law reforms should be centered towards assuaging the daily needs of individual. ಕಾನೂನು ಸುಧಾರಣೆ ಜನಸಾಮಾನ್ಯರ ದಿನನಿತ್ಯದ ಬೇಡಿಕೆಗಳನ್ನು ಪೂರೈಸುವತ್ತ ಕೇಂದ್ರೀಕೃತವಾಗಬೇಕು. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವಂತಾಗಬೇಕು. ಸಾಮಾಜಿಕ ಬೇಡಿಕೆಗಳು ಹೆಚ್ಚಿದಂತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸುಧಾರಣೆ ತರುವಂತಹ ಹೊಸ ಕಾಯ್ದೆಗಳನ್ನು ರೂಢಿಸಬೇಕು. ಶಾಸನಗಳು ಸ್ಪಷ್ಟವಾಗಿರಬೇಕು, ಕ್ಲುಪ್ತವಾಗಿರಬೇಕು ಮತ್ತು ಕ್ಲಿಷ್ಟತೆಯಿಂದ ಮುಕ್ತವಾಗಿರಬೇಕು. ಆಂಗ್ಲೋ ಸ್ಯಾಕ್ಸನ್ ವಿಧಿವಿಧಾನವನ್ನು ಬೆಂಬತ್ತುವ ಈಗಿನ ಪ್ರವೃತ್ತಿ ನಿಲ್ಲಬೇಕು. ಆದ್ಯ ಆದೇಶಗಳನ್ನು ಹೊರಡಿಸುವ ಅಧಿಕಾರವನ್ನು ಕಾರ್ಯಾಂಗ ರಾಜಕೀಯ ಉದ್ದೇಶಗಳಿಗೆ ಬಳಸಬಾರದು. ಕಾಯ್ದೆಗಳ ಅನುಷ್ಠಾನದಲ್ಲಿ ಕಾರ್ಯಾಂಗ ಎದುರಿಸಬಹುದಾದ ತೊಂದರೆಗಳನ್ನು ನ್ಯಾಯಾಲಯಗಳು ತಿಳಿದುಕೊಳ್ಳಬೇಕು ಹಾಗೂ ಅವು ಕಾರ್ಯಾಂಗಕ್ಕೆ ನೀಡುವ ನಿರ್ದೇಶನಗಳು ಸುಸಂಬದ್ಧವೂ ಕಾರ್ಯಸಾಧುವೂ ಆಗಿರುವಂತೆ ನೋಡಿಕೊಳ್ಳಬೇಕು. ನ್ಯಾಯಾಲಯಗಳು ಕೇವಲ ಜನ ಮೆಚ್ಚುಗೆಗೆ ಕೆಲಸ ಮಾಡುವ ಧ್ಯೇಯವನ್ನಿಟ್ಟುಕೊಳ್ಳಬಾರದು. ಸುಧಾರಣೆ ಜನಮನದಲ್ಲಿ ಏರ್ಪಡಬೇಕು. ಜನರು ಸ್ವಪ್ರೇರಣೆಯಿಂದ ಕಾನೂನನ್ನು ಗೌರವಿಸುವಂತಾಗಬೇಕು. ವಿಶೇಷ ಕಾಯ್ದೆಗಳಲ್ಲಿ ನೇಮಕಗೊಳ್ಳುವ ಅಧಿಕರಣಗಳಿಗೆ ತಮ್ಮ ಆದೇಶಗಳನ್ನು ತಾವೇ ಜಾರಿಗೊಳಿಸುವ ಅಧಿಕಾರ ಇರುವಂತಾಗಬೇಕು. ಸಾಮಾಜಿಕ ಬದುಕಿನ ಪ್ರತಿಯೊಂದು ಸ್ತರದಲ್ಲೂ ಆತ್ಮಾವಲೋಕನೆ ಏರ್ಪಡಿಸುವ ಅವಶ್ಯಕತೆ ಇದೆ. First, there are a number of old and dysfunctional laws which are on the books since a very long time, which need to be examined and eliminated. ಮೊದಲಿಗೆ ಹಳೆಯದಾದ ಹಾಗೂ ನಿರುಪಯುಕ್ತ ಕಾಯ್ದೆಗಳನ್ನು ತೆಗೆದುಹಾಕುವ ಕೆಲಸವಾಗಬೇಕು. ಎರಡನೆಯದಾಗಿ ಕಾನೂನಿನ ನಿಯಂತ್ರಣವೇ ಇಲ್ಲದ ವಲಯಗಳನ್ನು ಗಮನಹರಿಸುವಂತಾಗಬೇಕು. ಮೂರನೆಯದಾಗಿ ಕಾಯ್ದೆಗಳು ಒಂದಕ್ಕೊಂದು ಸಂಬಂಧವಾಗಿರಬೇಕು ಹಾಗೂ ಒಂದೇ ವಿಷಯದ ಬಗೆಗಿನ ಎಲ್ಲ ನಿಯಂತ್ರಣಗಳು ಒಂದೇ ಕಾಯ್ದೆಯಲ್ಲಿ ಒಳಗೊಳ್ಳುವಂತೆ ಆಗಬೇಕು. ಕಾಯ್ದೆಗಳನ್ನು ರೂಪಿಸುವಲ್ಲಿ ಸರ್ಕಾರ ಅನವಶ್ಯಕ ಒತ್ತಡ ತರುವುದನ್ನು ನಿಲ್ಲಿಸಬೇಕು. ಫಲಾನುಭವಿಗಳಿಗೆ ಸೇವೆಗಳನ್ನು ನೀಡುವಲ್ಲಿ ಸ್ವಯಂಚಾಲಿತ ಯಂತ್ರ ವ್ಯವಸ್ಥೆಯನ್ನು ರೂಢಿಸುವ ಮೂಲಕ ಮಾನವ ಕೈವಾಡವನ್ನು ತಪ್ಪಿಸುವಂತಾಗಬೇಕು, ಇಲ್ಲವೇ ಕಡಿಮೆ ಮಾಡುವಂತಾಗಬೇಕು. ನೀತಿ ಮತ್ತು ಕ್ರಿಯಾಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸುವಲ್ಲಿ ನಾಗರಿಕ ಸಂಘಟನೆಗಳನ್ನು ಹೆಚ್ಚಾಗಿ ಒಳಗೊಳ್ಳುವಂತೆ ಮಾಡಬೇಕು. ಸಮಾವೇಶದ ಸಮಾರೋಪವನ್ನು ನೆರವೇರಿಸಿದ
ನ್ಯಾಯಮೂರ್ತಿ ವೆಂಕಟಾಚಲರವರು ಸುಧಾರಣೆಯ ಸಾರಸತ್ವವನ್ನು ಬಸಿದು ಹೇಳಿದುದು ಹೀಗೆ. Ultimately, the reform that is thought of is, the reform whenever is thought of, reforming the law whenever is thought of, and whenever laws are brought into existence, these laws, whether they conform to the requirements of the Constitution, whether they lie within the four corners of the Constitution, whether it goes beyond it, when it goes beyond it, it can't be helped and they have to be struck down by the Supreme Court. They will prevent these wrongs happening, provided you take the advice of this law reform unit, which is now formed by Mr. Patil. ವ್ಯವಸ್ಥೆಯ ಉತ್ತಮ ನಿರ್ವಹಣೆ ನಮ್ಮೆಲ್ಲರ ಹೊಣೆ. ನಾವೆಲ್ಲರೂ ಸೇರಿ ಸಾಮಾಜಿಕ ಹಿತವನ್ನು ಸಾಧಿಸಬೇಕಾಗಿದೆ ಎಂಬ ಸಂಕಲ್ಪದ ನುಡಿಗಳು ಹೃದಯ ಸ್ಪರ್ಶಿಯಾದವು. ಎಲ್ಲೋ ಒಂದು ಕಡೆ ನಿಲ್ಲಿಸಬೇಕಲ್ಲ, ಹೇಗೆ ನಿಲ್ಲಿಸಬೇಕು ಅನ್ನೋಂಥ ಅದಕ್ಕೆ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. It is we as the citizens who benefit or suffer from whatever happens in this country, and it should be our common endeavor to make things better all around. Judiciary also performs not for the sake of the legislature, it is not performing for the benefit of the executive, but it's all these organs are performing for the benefit of the citizen. Citizen is the king. And it is the collective responsibility of all three branches in the overall interest of the country and for maximum public good to ensure that they function in harmony with each other and that they respect the broad principle of separation of powers. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯನ್ನ ಆರಂಭಿಸುವ ಮೂಲಕ ಇದೀಗ ಎಲ್ಲ ಆಸಕ್ತ ವಲಯಗಳ ಗಮನ ಸೆಳೆಯಲಾಗಿದೆ. ರೋಜರ್ ಕೇಸ್ಮೆಂಟ್ನ ಒಂದು ಹೇಳಿಕೆ ಪ್ರಕಾರ ನಮ್ಮ ಎಲ್ಲ ಅಧಿಕಾರಗಳು ಒಂದು ಸಂಚಿತ ಅಕಾರ್ಯವಾಗಿ ಸಂಭವಿಸಿದ್ದಾದರೆ ತಮ್ಮದೇ ನೆಲದಲ್ಲಿ ಬದುಕಲು, ತಮ್ಮದೇ ಚಿಂತನೆಗಳನ್ನು ನಡೆಸಲು, ತಮ್ಮ ಹಾಡುಗಳನ್ನೇ ಹಾಡಲು, ತಮ್ಮ ಶ್ರಮದ ಫಲವನ್ನ ಪಡೆದುಕೊಳ್ಳಲು ಜನರು ತಾವೇ ಅನುಮತಿಗಾಗಿ ಉಸಿರುಗಟ್ಟಿ ಬೇಡುವಂತಾದರೆ ಆಗ ಹೆಚ್ಚಿನ ಜನರು ಸ್ವಾಭಾವಿಕವಾಗಿ ಮಾಡುವಂತೆ ಮೂಕ ಸಹನೆಯಿಂದ ತಾಳಿಕೊಳ್ಳುವುದಕ್ಕಿಂತಲೂ ಚಿಂತನೆಯಲ್ಲಿ, ಕೃತಿಯಲ್ಲಿ ಅದರ ಎದುರು ಬಂಡೇಳುವುದೇ ನಿಜಕ್ಕೂ ಧೀರ, ಪ್ರಜ್ಞಾವಂತ ಮತ್ತು ನೈಜ ನಡವಳಿಕೆಯಾಗುತ್ತದೆ ಎಂಬುದು.